ತಪ್ಪ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಪ್ರೀತಿಸುವುದು ತಪ್ಪ? ಇದೇ ಪ್ರಶ್ನೆಯನ್ನ ಸೌಮ್ಯ ಅರ್ಜುನ್ ಮುತ್ತಯ್ಯ ಫ್ಯಾಮಿಲಿಗೆ ಕೇಳ್ತಾ ಇದ್ದಾರೆ. ನಿಜವಾಗಿಯೂ ಸಾಕಷ್ಟು ಕಠೋರ ರೀತಿಯಲ್ಲಿ ನಡೆದುಕೊಂಡ್ರು. ಇಬ್ಬರನ್ನೂ ಕೂಡ ಸ್ಕಾರ್ಪಿಯೋದಲ್ಲಿ ಹಾಕೊಂಡು ಅರ್ಜುನನ್ನ ಸಂಪೂರ್ಣವಾಗಿ ಥಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಅವರಿಂದಲೇ ಕೇಳಿ ತಿಳ್ಕೋಣ. ಆದ್ರೆ ಒಂದು ಉನ್ನತ ಸ್ಥಾನದಲ್ಲಿ ಇದ್ದಂತಹ ವ್ಯಕ್ತಿಯ ಕುಟುಂಬ ಈ ರೀತಿ ನಡ್ಕೊಳ್ಳುತ್ತೆ ಅಂದ್ರೆ ನಿಜವಾಗಿಯೂ ಆಶ್ಚರ್ಯ ಹುಟ್ಟಿಸುತ್ತೆ, ಹಾಗೆ ದುರಾದೃಷ್ಟಕರ ಕೂಡ. ಅಲ್ಲದೆ ಅವರ ತಾಯಿ ಅಂದ್ರೆ ಸೌಮ್ಯ ಅವರ ತಾಯಿ ಅರ್ಜುನ್ಗೆ ಫೋನ್ ಮಾಡಿ ಏನ್ ಮಾತಾಡಿದ್ರು ನೀವೇ ಕೇಳಿಸ್ಕೊಳ್ಳಿ. ಅಲ್ಲ ಆಂಟಿ, ಏನು ಹೇಳಿ ಆಂಟಿ, ಅಲ್ಲಿ ಅಂಥ ರೋಡಲ್ಲಿ ಸರ್ಕಲಾಗಿ ನೋಡಿ ನೀವೇ ಹೊಡೆದ್ರಿ ಕಣ್ಣೆದ್ರಿಗೆ. ಅಲ್ಲ ಆಂಟಿ, ಶಿವ ಹೊಡೆದ್ನಲ್ಲ, ಬಟ್ಟೆ ಎಲ್ಲ ಹೊಡೆದ್ನಲ್ಲ, ಅಲ್ಲಿಂದ ತಪ್ಸ್ಕೊಂಬಂದಿದ್ದೆ. ನಂಗೆ ಗ್ರೇಟ್ ಆಯಿತು. ಅಲ್ಲ ಆಂಟಿ ಅಲ್ಲ, ಇಬ್ಬರು ಫ್ರಾಂಕಾಗೆ 4 ವರ್ಷದಿಂದ ಇಷ್ಟಪಟ್ಟು ಲವ್ ಮಾಡಿ ಮದುವೆ ಆಗಿರೋದು. ಅಲ್ಲ ಆಂಟಿ, ಹಂಗಲ್ಲ ಆಂಟಿ. ಅಲ್ಲ ಆಂಟಿ, ಅಲ್ಲ ಫ್ರಾಂಕಾಗಿ ನೀವೇ ಎಲ್ಲಿ ಕಳಿಸಿದ್ರಿ. ಸೊ ದುಡ್ಡಿಗೆ ಆಫರ್ ಕೊಟ್ಟರು ನಾನು ಯಾವುದಕ್ಕಾದ್ರೂ ಒಪ್ಕೊಂಡ. ನಾನು ಹೇಳಿದ್ದೇನೆ ಅಲ್ಲಿ ನಂಗೆ ಅವಳು ಅಷ್ಟೇ ಬೇಕು, ಬೇರೆ ಏನೂ ಬೇಡ ಅಂತೇಳಿ. ಕದ್ದು ಮುಚ್ಚಿ ವ್ಯವಹಾರ ಮಾಡ್ತಿದ್ದಲ್ಲ, ಫ್ರಾಂಕ್ಲೆ ಬಂದು ಕೇಳ್ತಿದ್ರು ಈ ತರ. ಪಾಪ ಅವಳಿಗೆ 21 ವರ್ಷ ಇಲ್ಲ, ನೀನ್ ಕರ್ಕೊಂಡೋಗಿ ಮಾಡಿದ್ದೆ. ನೀನ್ ಇರ್ತೀನಿಲ್ಲಿ ಇರ್ತೀನ ನೀನು? ಯಾವತ್ತಿದ್ರು ಸಾಯಿಸ್ತೀರ ಅಂತ ಗೊತ್ತು, ಅದನ್ನೇನು ನನಗೆ ಕನ್ಫರ್ಮ್ ಇದೆ. ನಾವೇ ಸಾಯೋಣ, ನೀನೇ ಸಾಯ್ಬೇಕು. ಅದೇ ಸಾಯಿಸ್ತೀರ. ನಾವು ಯಾವಾಗ್ಲೂ ರೀತಿ ನೀತಿ ಅಲ್ಲ, ಅಷ್ಟೊಂದು ರೀತಿ ನೀತಿ ಇದ್ರೆ 1 ಸೆಕೆಂಡ್ ಫೋನ್ ಕೊಡಿ, ಬರೀ ಒಂದೇ 1 ಸೆಕೆಂಡ್ ಸಾಕು. ಅವಳು ಅಲೋ ಅನ್ಲಿ, ನಾನು ದಾವಣಗೆರೆ ಬಂದು ಎದುರು ನಿಂತ್ಕೊಳ್ತೀನಿ. ಸರಿ ಆಂಟಿ, ನೀವು ಯಾವತ್ತಿದ್ರು ತೆಗಿತೀರ ಅಂತ ಗೊತ್ತು, ನಾನು ಒಪ್ಕೊಂಡಿದ್ದೀನಿ, ನಾನು ಸಾಯ್ತೀನಿ ಅಂತಲೂ ಗೊತ್ತು, ಜೀವದ ಮೇಲೆ ಆಸೆನೂ ಬಿಟ್ಟಿದ್ದೀನಿ. ಆದರೂ ಬರ್ತೀನಿ ಆಂಟಿ, ಸತ್ಯವಾಗೂ ಬರ್ತೀನಿ. ಅವಳು ಒಂದು ಮಾತು ಹೇಳಿ ಬಾ ಅಂತಂದೇಳಿ ಬರ್ತೀನಿ. ಅವಳು ಕರೆದ್ರೆ ಸಾವಾದರೂ ಸರಿನೇ ಬರ್ತೀನಿ. ಓಕೆ, ಕೈ ಕಾಲು ಮುರಿಯೋದೊಂದೇ ಬಾಕಿ ಅಂತ ಹೇಳಿದ್ರು. ನಿಜ, ಮಕ್ಕಳು ತಪ್ಪು ಮಾಡೋದು ನಿಜ. ಆದ್ರೆ ಇಷ್ಟೊಂದು ಕಠೋರವಾಗಿ ನಡ್ಕೊಳ್ಬೇಕಾ? ಅಂದ್ರೆ ರಿಜಿಸ್ಟರ್ ಆಗಿರೋ ಮದುವೆಯನ್ನು ಮುರಿಯುವಂತಹ ತಪ್ಪು ಏನು ಮಾಡಿದ್ದೀವಿ ಅಂತ ಸೌಮ್ಯ ಮತ್ತೆ ಅರ್ಜುನ್ ಕೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಅರ್ಜುನ್ ಇಂದಾನೆ ಪಡ್ಕೊಳ್ಳೋಣ. ಸೊ ಅರ್ಜುನ್, 4 ದಿನ ನರಕಯಾತನೆ ಪಟ್ಟೆ ಅಂತ ನೀವು ಹೇಳ್ತಾ ಇದ್ರಿ. ಸೊ ಯಾವ ರೀತಿ ಇತ್ತು ಆ 4 ದಿನ ನಿಮ್ಮ ಜೀವನದಲ್ಲಿ? 4 ದಿನ ಮತ್ತೆ ನೆನೆಸ್ಕೊಳ್ದೇ ಇರೋ ರೀತಿಲಿ ಇತ್ತು ಮೇಡಮ್. ಶಾರ್ಟ್ ಆಗಿ ಹೇಳ್ಬೇಕಂದ್ರೆ ಇಷ್ಟೇ. ಮತ್ತೆ ಯಾವತ್ತು ಬರದೇ ಇರಲಿ ಅನ್ನೋ ಒಂದು ರೀತಿಲೇ ಇತ್ತು. ಈ 4 ದಿನ ತುಂಬಾ ಇದಾಯಿತು. ಬಟ್ ಈಗ ಇಲ್ಲಿಗೆ ಚಾನಲಿಗೆ ಬಂದಿದ್ದು ನನ್ನ ಉದ್ದೇಶ ಒಂದೇ ಮೇಡಮ್. ಸೊ ಅವ್ರು ನಂಗೆ ಬೈದಿದ್ದಕ್ಕಾಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಅಲ್ಲ. ಸೊ ನಾನು ಕೇಳ್ತಿರೋದೊಂದೇ, ಮತ್ತೆ ನಾನು ತಪ್ಪು ಅನ್ಸಿರೆ ಅವ್ರ ಅಪ್ಪಾಜಿಗೂ ಅವ್ರ ಅಮ್ಮಗೂ ಎಲ್ರಿಗೂ ಕ್ಷಮೆ ಕೇಳ್ತೀನಿ, ಅವಳಿಗೂ ಕ್ಷಮೆ ಕೇಳ್ತೀನಿ. ಅವ್ರು ಏನೇ ಹೇಳಿರು ಮಾಡೋದಕ್ಕೆ ರೆಡಿ. ಸೊ ನನಗೆ ಬೇಕಾಗಿರೋದು, ನಾನು ಬೇಡ್ತಾ ಇರೋದೊಂದೇ, ಅವಳ ಮಾತ್ರ. ಸೊ ಅದನ್ನು ಮಾತ್ರ ನನಗೆ ಕೊಡಿಸಿ ಅಂತ ಕೇಳ್ತಾ ಇದ್ದೀನಿ. ಓಕೆ, ದಾವಣಗೆರೆಯಲ್ಲಿ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ರಿ, ಅಂದ್ರೆ ಅವರಿಂದ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ರಿ ಅಂತ ಹೇಳಿದ್ರಿ. ಸೊ ಅಲ್ಲಿಂದ ಬೆಂಗಳೂರಿಗೆ ಬರ್ಬೇಕಾದ್ರೆ ನಿಮ್ಮ ಕೈಯಲ್ಲಿ ಇದ್ದಿದ್ದು ಕೇವಲ 11 ರೂಪಾಯಿ ಮಾತ್ರ. ಹೌದು ಮೇಡಮ್. ಯಾವ ರೀತಿ ಇತ್ತು ನಿಮ್ಮ ಪ್ರಯಾಣ, ದಾವಣಗೆರೆಯಿಂದ ಬೆಂಗಳೂರು ಪ್ರಯಾಣ? ಅಂದರೆ ಅದರಲ್ಲಿ ಹೇಳ್ಬೇಕಂದ್ರೆ, ಫಸ್ಟ್ ನನ್ನ ಫ್ರೆಂಡಿಗೆ ಫೋನ್ ಮಾಡಿದೆ. ಅವನು ತೊಗೊಂಡಲ್ಲ ಹೈವೇವರೆಗೂ ಬಿಟ್ಟ. ಫಸ್ಟ್ ಶರ್ಟು ಎಲ್ಲ ಇಲ್ಲಿ ಅರ್ದಿತ್ತಲ್ಲ, ಕೇಳ್ದ ಏನಾಗಿತ್ತು ಅಂತ. ಅವನು ಎಲ್ಲಾದರೂ ಚಿಕ್ಕದಾಗಿ ಗಲಾಟೆ ಮಾಡ್ಕೊಂಡಿದ್ದಾನೇನೋ ಅನ್ನೋ ಒಂದು ಇಲ್ಲಿದ್ರಿಂದನೇ ಬಂದ. ಸೊ ನಾನು ಅರ್ಜೆಂಟಾಗಿ ಗಾಬರಿಲಿ ಅವನಿಗೆ ಮ್ಯಾಟ್ರೆಲ್ಲ ಹೇಳ್ಬಿಟ್ಟೆ, ಹಿಂಗಾಯಿತು ಅಂತಂದ್ಲಿ. ಅಷ್ಟಕ್ಕೆ ಹೇಳಿಸ್ಬಿಟ್ಟ. ಅವನದು ಲವ್ ಮ್ಯಾರೇಜ್, ಅವನಿಗೂ ಒಂದು ಪಾಪು ಇದೆ. ಇಲ್ಲ, ನನ್ನ ಪಾಪುಗೆ ಇನ್ನೂ 8 ತಿಂಗಳು, ನಾನು ಬರಲ್ಲ. ನೀನು ತಪ್ಪಾಗಿ ತಿಳ್ಕೊಂಡ್ರೂ ಪರವಾಗಿಲ್ಲ, ಹೆಂಗಾದ್ರೂ ತಿಳ್ಕೊ, ನಿನ್ನಿಷ್ಟ. ನನ್ನ ಪಾಪುಗಿನ್ನೂ ಈಗ ಚಿಕ್ಕ ಪಾಪು, ನನ್ನ ಹೆಂಡತಿ ಮನೇಲಿದ್ದಾಳೆ. ಸೊ ನಂದೊಬ್ಬನೇ ಇದ್ದರೆ ನಾನು ಬರ್ತಿದ್ದೆ, ಈಗ ನಾನು ಬರಲ್ಲ ಅಂತ ಅರ್ಧಕ್ಕೆ ಬಿಟ್ಟ ಅವನು. ಕ್ಷಣ ನನಗೆ ಅಳಬೇಕು ಅನ್ನಿಸ್ತಿದೆ, ಕಣ್ಣಲ್ಲಿ ನೀರು ಬರ್ತಾ ಇಲ್ಲ, ಭಯ ಆಗ್ತಾಯಿದೆ. ಒಂದು ಕಡೆ ಏನೇ ಆದರೂ ಸರಿನಾ ಇವಳ ಪಡ್ಕೋಬೇಕು ಅನ್ನೋ ಆಟ ತುಂಬಾ ಇತ್ತು. ಸೊ ಅದೇ ಧೈರ್ಯದಿಂದನೇ ನಾನು ಇಷ್ಟೆಲ್ಲ ನುಗ್ಗಿದ್ದು. ಅಲ್ಲಿ ಫಸ್ಟ್ ಬಂದೆ, ಆಮೇಲೆ ಯಾವುದೋ ಒಂದು ಹಪ್ಪಿ ಆಟೋ ಬಂತು, ಅದರಲ್ಲಿ ಹಿಂದೆಗಡೆ ಕೂತ್ಕೊಂಡೆ ಫಸ್ಟ್ ಟೈಮ್. ಅದರಲ್ಲಿ ಕೂತ್ಕೊಂಡೆ ಅಪ್ ಟು ದುರ್ಗಕ್ಕೆ ಬಂದಾಗ ನಾನು 11:45 ಲಾರಿಗಳಿಗೆ ಕೈ ಅಂದೆ, ಎಷ್ಟು ಕೈ ಅಂದರೂ ನಿಲ್ಲಿಸಲಿಲ್ಲ. ಬೆಳಗಿನ ಜಾವದವರೆಗೂ ಹೈವೇಲೇ ಇದ್ದೆ. ಸೊ ಬೆಳಗಿನ ಜಾವದವರೆಗೂ ಹೈವೇಲಿದ್ದೆ. 11 ರೂಪಾಯಿ ಹಂಗೆ ಇತ್ತು, ಖಾಲಿ ಮಾಡ್ಕೊಂಡಿಲ್ಲ. ಬೆಳಗಿನ ಜಾವದವರೆಗೂ ಹೈವೇಲೇ ಇದ್ದೆ. ಹೈವೇಯಿಂದ ಯಾವುದೋ ಒಂದು ಸೆಟ್ ಕಾಣ್ತು, ಹೋಟ್ಲಿಗೆ ಫೋನ್ ಮಾಡಿದೆ. ಫೋನ್ ಮಾಡಿದ ತಕ್ಷಣ, ಸರಿ ನಮ್ಮ ಫ್ರೆಂಡ್ ಸಪೋರ್ಟ್ ಮಾಡ್ತೀನಿ, ಏನೇ ಇರಲಿ ಸಪೋರ್ಟ್ ಮಾಡ್ತೀನಿ,
ನನ್ನ ಹೆಸರು ಮಾತ್ರ ಬಾಯಿ ಬಿಡಬೇಡ, ನನ್ನ ಹೆಸರು ಮಾತ್ರ ಹೇಳ್ಬೇಡ, ನೀನು ಏನೇ ಇದ್ದರೂ ನಾನೆಲ್ಲ ಸಪೋರ್ಟ್ ಮಾಡ್ತೀನಿ ಅಂದರು. ಸರಿ ಆಯಿತು ಅಂತೇಳಿ 11 ರೂಪಾಯಲ್ಲಿ ಲಾರಿ ಹತ್ಕೊಂಡೆ ಹೈವೇಲಿ ಅಪ್ ಟು ತುಮಕೂರು, ದುರ್ಗ ಟು ತುಮಕೂರು. ಅವರು 60 ಕೇಳಿರು, ಆಮೇಲೆ 50 ಕೇಳಿದ್ರು. ಲೈಫಲ್ಲಿ ನಾನು ದುಡ್ಡಿಲ್ದೆ ಎಲ್ಲಿಗೂ ಹೋದನ್ನು ಖರ್ಚು ಮಾಡಿದ್ದೀನಿ. 1,60,000 ಬರೀ 3 ದಿನಕ್ಕೆ ಖರ್ಚು ಮಾಡಿದ್ದೆ. ದುಡ್ಡು ಬೇಕಾದಷ್ಟು ಖರ್ಚು ಮಾಡಿದ್ದೀನಿ. ಬಟ್ ಆ ಕ್ಷಣ ಅದೆಲ್ಲ ನೆನಪಿಗೆ ಬಂತು. ಆ ಕ್ಷಣ ಬಹುಶಃ 11 ರೂಪಾಯಿ ವ್ಯಾಲ್ಯೂ ಎಷ್ಟು ಅಂತ ಗೊತ್ತಾಗಿರೋದು. ಅವರು 60 ರೂಪೀಸ್ ಕೇಳಿದ್ರು, ಆಮೇಲೆ 15 ಆದರೂ ಕೊಡ್ರಿ ಅಂದರು. ಸೊ ನನ್ನ ಹತ್ರ ಇರೋದು 11 ರೂಪಾಯಿ. ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಥರ ನಗಬೇಕು, ಆ ಕ್ಷಣ ಅಳಬೇಕು, ಇಲ್ಲ ಅವ್ರಿಗೇನಾದರೂ ಹೇಳಿ ರಿಕ್ವೆಸ್ಟ್ ಮಾಡ್ಕೋಬೇಕು ಗೊತ್ತಾಗ್ತಿಲ್ಲ. ಹೇಳ್ದೆ, ಸರ್ ಹಿಂಗಿದೆ ಮ್ಯಾಟ್ರು, ಫುಲ್ ಶರ್ಟೆಲ್ಲ ಅರ್ದಿತ್ತಲ್ಲ. ಹೇಳ್ದೆ, ಸರ್ ಇಂಥ ಮ್ಯಾಟ್ರ ಇದೆ ಅಂದೆ. ಅವರು ದುಡ್ಡು ಇಸ್ಕೊಳ್ಳಿಲ್ಲ. ಗೆಲ್ತೀರಾ ಹೋಗ್ರಿ ನೀವು ಅಂದರು. ಅವರು ಇಲ್ಲ ನೀವು ಗೆಲ್ತೀರಾ ಹೋಗ್ರಿ, ಎಲ್ಲಿದ್ದರೂ ಗೆಲ್ತೀರಾ ಅಂದರು. ಮತ್ತು ನನ್ನ ಫ್ರೆಂಡಿಗೆ ಫೋನ್ ಮಾಡೋಕ್ಕಾಗಲಿಲ್ಲ. ಮಧ್ಯಾಹ್ನ ಸುಮಾರು ಬೆಳಿಗ್ಗೆ 9:45 ತುಮಕೂರಲ್ಲಿ ಇಳ್ಕೊಂಡೆ. ಮತ್ತೆ ಫೋನ್ ಮಾಡ್ದೆ ಅವನಿಗೆ, ನೀನು ಎಲ್ಲಿದೆಯಾ, ಫಸ್ಟ್ ಬೆಂಗಳೂರಿಗೆ ಬಾ. ಸೊ ಬೆಂಗಳೂರಿಗೆ ಬರೋವರೆಗೂ ನಿನ್ನ ಮೊಬೈಲ್ ಟ್ರ್ಯಾಕ್ ಆಗ್ತಿರುತ್ತೆ, ನೀನು ಸ್ವಿಚ್ ಆಫ್ ಮಾಡಿಟ್ಕೋ ಅಂದ. ಮತ್ತು ಅವಳು ನನಗೆ ಫೋನ್ ಮಾಡಿದ್ಲು. ಎಸ್ಕೇಪ್ ಆದ ಕ್ಷಣವೇ ಫೋನ್ ಮಾಡಿಸಿದ್ರು ಅವರಮ್ಮ. ಫೋನ್ ಮಾಡಿದಾಗ ಹೇಳಿದ್ಲು, ಸೊ ನೀನು ಚಾನಲಿಗೆ ಎಲ್ಲೂ ಹೋಗಬೇಡ, ಹಂಗೇನಾದರೂ ಹೋದರೆ ನಮ್ಮ ಮನೇಲಿ ಸಾಯಿಸ್ಬಿಡ್ತಾರೆ, ನೀನು ವೆಯ್ಟ್ ಮಾಡು, ನಾನೇನಾದರೂ ಒಂದು ಮಾಡ್ತೀನಿ. ಸರಿ ನಾನು ಕಾದೆ. ಇಲ್ಲಿಗೆ ಬಂದೆ, ಹೆಂಗೋ ಕಷ್ಟಪಟ್ಕೊಂಡು ಬೆಂಗಳೂರು ಬಂದೆ. ಬೆಂಗಳೂರು ಬಂದಾಗ ಅಲ್ಲಿ ಯಾವುದೋ ಯಶವಂತಪುರ ಬ್ರಿಡ್ಜಲ್ಲಿದ್ದೆ. ಅಲ್ಲಿಂದ ಫೋನ್ ಮಾಡಬೇಕಂದ್ರೆ ಅಲ್ಲೇ ತುಂಬ ಕಮ್ಮಿ ಆಗಿತ್ತು ಅಮೌಂಟು. ಟೆನ್ಷನ್ ಎಲ್ಲ ಒಂದು ಹಾಫ್ ಟೀ ಕೂಡ ಕುಡ್ದಿರಲ್ಲ ಬೆಂಗಳೂರು ಬರೋವ್ರಿಗೂ. ಎಲ್ಲಾದರೂ ನೀರು. ಮತ್ತು ಯಾರಾದರೂ ನನ್ನ ನೋಡಿದರೆ ಆ ಶರ್ಟೆಲ್ಲ ಹರ್ಕೊಂಡಿದ್ದು ಇಲ್ಲಿ ಸ್ವಲ್ಪ ಬ್ಲಡ್ ಬರ್ತಿತ್ತು, ಯಾರಾದರೂ ನೋಡಿದರೆ ಏನೋ ನನಗೆ ತಲೆ ತಗ್ಸೋ ರೇಂಜಲ್ಲಿದೆ. ನೋವು ಮಾಡಿ ನಾನೇ ತಪ್ಪು ಮಾಡಿದ್ನೇನೋ ಅನ್ನೋ ರೇಂಜಲ್ಲಿ. ಸೊ ಯಾಕಂದ್ರೆ ಎಲ್ಲರೂ ನೋಡ್ತಿರೋ ದೃಷ್ಟಿ ಹಂಗಿರೋದು. ಸರಿ ಆದರೂ ಕೂಡ ತಲೆ ಕೆಡಿಸ್ಕೊಳ್ಳಿಲ್ಲ. ಈ ಮಧ್ಯದಲ್ಲಿ ಅವರು ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡ್ತಾ ಇದ್ರು ಅಂತಾನು ಹೇಳಿದ್ರಿ, ಪ್ರಾಣ ಬೆದರಿಕೆ ಹಾಕ್ತಾರೆ. ಯಾರು ಕಾಲ್ ಮಾಡ್ತಾ ಇದ್ರು ನಿಮಗೆ? ಇಲ್ಲ, ಫಸ್ಟು ಸೌಮ್ಯ ಕಾಲ್ ಮಾಡಿದ್ಲು. ಫಸ್ಟ್ ಡೇ ನಾನು ಎಸ್ಕೇಪ್ ಆದ ತಕ್ಷಣ ಸೌಮ್ಯ ಕಾಲ್ ಮಾಡಿ ಅದೇ ಇಷ್ಟು ಹೇಳಿದ್ಲು ಮ್ಯಾಟ್ರು. ಆಮೇಲೆ ಒಂದು ದಿನ ಫೋನ್ ಬರಲ್ಲ, 2ನೇ ದಿನ ಬರಲಿಲ್ಲ. ನನ್ನ ಫ್ರೆಂಡ್ ಏನು ಹೇಳ್ದೆ, ಇಲ್ಲ ಅವ್ರು ಮಾಡ್ತಾರೆ, ನೀನೆಲ್ಲರೂ ಕಾಯಿ ಅಂದ. ಸರಿ ಕಾಯಲಿಕ್ಕಾಗಲಿಲ್ಲ. ಅವನಿಗೆ ಗೊತ್ತಿಲ್ಲ ನಾನು ಫೋನ್ ಮಾಡಿದೆ, ಯಾಕಂದರೆ ಇಲ್ಲಿ ಬಿಟ್ಟಿರೋ ಶಕ್ತಿ ಇಲ್ಲ. ಅವನು ಇಲ್ಲ ನೀನು ಫೋನ್ ಮಾಡಿದ್ರೆ ಏನೋ ಟ್ರ್ಯಾಕ್ ಆದರೆ ನಾನು ನಿನ್ಗೆ ಹೆಲ್ಪ್ ಮಾಡಲ್ಲ ಅಂತ ಫ್ರ್ಯಾಂಕಾಗಿ ಹೇಳಿದ್ದ. ಆದರೂ ಕೂಡ ಅವನಿಗೆ ಗೊತ್ತಿಲ್ದಂಗೆ ಫೋನ್ ಮಾಡಿದೆ. ಫೋನ್ ಮಾಡಿ ಆಂಟಿಗೆ ರಿಕ್ವೆಸ್ಟ್ ಮಾಡ್ಕೋಬೇಕು ಅಂದ್ಕೊಂಡೆ. ತುಂಬಾ ಬೈದರು. ಸರಿ ಆಂಟಿ ಬೈತಾ ಇದ್ದೀರಾ, ಒಂದು ಸಲ ಫೋನ್ ಕೊಡಿ ಸೌಮ್ಯಗೆ ಅಷ್ಟೇ ನಾನು ಕೇಳ್ತಿರೋದು, ಬೇರೆ ಏನಿಲ್ಲ. ಅವ್ರೇನಂತಿದ್ರು ಅದಕ್ಕೆ? ಅಂದರೆ ಸ್ವಲ್ಪ ಬೈತಾಯಿದ್ರು, ಆ ಡೈಲಾಗೆಲ್ಲ ಬೇಡ. ಬೈದರು. ಓಕೆ, ನನಗೆ ಕೋಪ ಏನು ಬರಲಿಲ್ಲ. ಆಯ್ತು ಆಂಟಿ ಸರಿ ಅಂದೆ. ಮತ್ತೊಂದು ಸಲ ಫೋನ್ ಮಾಡಿದೆ, ಆವಾಗೂ ಬೈದರು. ಸೊ ನನಗೆ ಇವಳಿಗೆ ಏನಾದರೂ ಮಾಡಿದ್ದಾರೆ ಅನ್ನೋ ಭಯಕ್ಕೆ ಆವಾಗ ಆಂಟಿಗೆ ಸ್ವಲ್ಪ ರ್ಯಾಶ್ ಆದ. ಆಂಟಿ ಹೇಳ್ತಾ ಇದ್ದೀನಿ ಕೇಳಿ, ಈಗೂ ನೀವು ಏನೇನೋ ಹೇಳ್ತಿದ್ದೀರಾ, ಬ್ಲ್ಯಾಕ್ ಮೇಲ್ ಮಾಡಿ ಮದುವೆ ಆಗಿರೋದು ಅಂತ ಹೇಳ್ತಿದ್ದೀರಾ. ಸೊ 4 ವರ್ಷ ಇಷ್ಟಪಟ್ಟಿರೋದು ನಿಮಗೂ ಗೊತ್ತು, ನಿಮಗೆ ಮ್ಯಾಟ್ರಲ್ಲಿ ಔಟ್ ಮಾಡಿದವ್ರಿಗೂ ಗೊತ್ತು, ಸೊ ಎಲ್ರಿಗೂ ಗೊತ್ತು. ಆದರೂ ನೀವು ಏನೋ ಹೇಳ್ಬೋದು, ಓಕೆ ಒಪ್ಕೊಳ್ತೀನಿ. ಅವರು ಆ ಕ್ಷಣ ನಾನು ಹೇಳಿದೆ, ಆಂಟಿ ನಾನು ಟೈಮ್ ಬಂದರೆ ಚಾನಲ್ಗೆ ಹೋಗೋಕೆ ರೆಡಿ ಅಂತ. ನೀನೆಲ್ಲೇ ಹೋಗೋ ನಂಗೆ ಫೇಸ್ ಮಾಡ್ಕೊಳ್ಳೋದು ಗೊತ್ತು, ನೀನೇನು ಮಾಡ್ಕೊಳ್ತೀವಿ ಮಾಡ್ಕೊಂಡು ಸ್ವಲ್ಪ ಜಾಸ್ತಿನೇ ಆವಾಜ್ ಹಾಕಿರು ತುಂಬಾ. ಓಕೆ, ದುಡ್ಡಿನ ಆಸೆನೂ ಇಡಿಸಿದ್ರು ಅಂತ ಗೊತ್ತಾಯಿತು. ಅಲ್ಲ, ಫಸ್ಟ್ ಆವಾಗ ಅವರು ತುಂಬಾ ರೊಚ್ಚಿಗೇಳಿಸಿದ್ರು. ತುಂಬಾ ರೊಚ್ಚಿಗೇಳಿಸಿದಾಗ ನನಗೂ ಚಾಲೆಂಜ್ ಸ್ವಲ್ಪ ಕೋಪ ಬಂತು. ಆ ಕ್ಷಣ 1 ಸೆಕೆಂಡ್ ಮಾತ್ರ. ಅದಕ್ಕೆ ನಾನು ಹೇಳಿದೆ, ಸೊ ನೀವೇನೇ ಇನ್ಫ್ಲುಯೆನ್ಸ್ ತೋರಿಸಿ ಏನೇ ಮಾಡಿ ಲೀಗಲಿ ನನ್ನ ಕಡೆ ಇದೆ, ಅವಳು ನನ್ನ ಕಡೆ ಇದಲ್ಲ, ಅವಳ ಪಡ್ಕೊಳ್ಳಿಲ್ಲ ಅಂದರೆ ಕೇಳಿ ಅಂತ ಚಾಲೆಂಜ್ ಮಾಡಿದೆ. ನಿನ್ನ ಜಾಯಿ ಮಂದಲ್ಲೂ ಆಗಲ್ಲ, ನಿನ್ನನ್ನು ಬೇಕಂತ ಸಾಯಿಸ್ತೀನಿ ಹೊರತು ಅಂಥ ಪರಿಸ್ಥಿತಿ ಬಂದು ನನ್ನ ಮಗಳು ಸಾಯಿಸ್ತೀನಿ, ಇಲ್ಲ ನಾವೇ ಗಂಡ ಹೆಂಡತಿ ಸತ್ತೋಗ್ತೀವೋ ನಿನಗಂತೂ ಕೊಡಲ್ಲ ಅಂದರು. ಆಂಟಿ ಇದು ನಿಮ್ಮ ಚಾಲೆಂಜ್ ಆದರೆ ನನ್ನ ಚಾಲೆಂಜ್ ಕೇಳಿ, ಜೀವನದಲ್ಲಿ ಬದುಕಿದ್ರೆ ಮಾತ್ರ ನಾನು ಅವಳ ಜೊತೆಗೆ, ಅವಳಿಲ್ಲದೆ ಒಂದು ಕ್ಷಣ ಬದುಕಿರು, ಆಮೇಲೆ ನಿಮ್ಮ ಕಣ್ಣಿಗೆ ನಾನೇ ಕಾಣ್ತೀನಿ ನೋಡಿ, ವೆಯ್ಟ್ ಮಾಡಿ, ನೀವೇನು ನಾನು ಸಾಯಿಸೋದು, ಕಾದು ನೋಡಿ, ಅವಳಿಲ್ಲ ಅಂದರೆ ನಾನೇ ಬರ್ತೀನಿ ಅಂತಂದೇಳಿ ಹೇಳಿದೆ ಆ ಕ್ಷಣ. ಆಮೇಲೆ ನಮ್ಮ ಮನೆಯಿಂದ ಫೋನ್ ಮಾಡಿ ಹೇಳಿರು. ಮತ್ತು ನಮ್ಮ ಫ್ರೆಂಡ್ ಒಬ್ಬರು ಇದ್ರು ಡಿಪಾರ್ಟ್ಮೆಂಟಲ್ಲಿ, ಅವ್ರನ್ನ ನಮ್ಮ ಮನೆಗೆ ಕರೆಸಿದ್ದಾರೆ. ಸೊ ಹಿಂಗೆ ಅವ್ರನ್ನ ಕೇಳಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಅಂತ ಅವ್ರು ಕೇಳಿದಾಗ ಅವ್ರೇನು ಹೇಳಿದ್ದಾರೆ, ಸೊ ಅಲ್ಲಿ ಹೋಗಿದ್ದಾರೆ ಪೊಲೀಸ್. ಅವ್ರಿಗೇನಾಯ್ತೋ ಗೊತ್ತಿಲ್ಲ. ಆಮೇಲೆ ನಂಗೆ ಫೋನ್ ಮಾಡಿದರು. ಅವ್ರ ಫೋನೆಲ್ಲ 24 hours ನನ್ನ ಫೋನ್ ಟ್ರ್ಯಾಕ್ ಆಗ್ತಿತ್ತು ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಸೊ ಅವ್ರು ಫೋನ್ ಮಾಡಿ ನನಗೆ ಹೇಳಿದರು, ನೋಡು ಈಗ ನಿನಗೆ ಈಗ ನೀನು ನಿನ್ನ ಲೈಫಲ್ಲಿ ಇದೇ ರೇಂಜಲ್ಲಿ ಇರಬೇಕಾಗತ್ತೆ, ಸುಮ್ಮನೆ ಯಾಕೆ, ಲೈಫ್ ಅಂದರೆ ಕಷ್ಟ,
ನಿನಗೂ ಏನಾದರೂ ಮಾಡಿಕೊಡ್ತಾರೆ. ನಿನ್ನ ಲೈಫಲ್ಲಿ ಏನೇನು ಕೇಳ್ತೀಯ ಹೇಳು, ಏನಾದರೂ ಆಫೀಸ್ ಮಾಡಬೇಕಾ, ಇಲ್ಲ ಇನ್ನೊಂದು ಏನಾದರೂ ಮಾಡಬೇಕಾ, ನೀನು ಏನು ಹೇಳ್ತೀಯೋ ಅದನ್ನು ಮಾಡಿಸ್ಕೊಡ್ತೀನಿ. ಇಲ್ಲ ಇನ್ನೊಂದು ನಿಮ್ಮ ಫ್ಯಾಮಿಲಿನೇ ಸೆಟ್ಲ್ ಮಾಡಿಕೊಡೋಣ, ಇದೆಲ್ಲ ಸೆಟ್ ಆಗಲ್ಲ ಕಣೋ, ಚೆನ್ನಾಗಿರಲ್ಲ, ಅವಳೊಬ್ಬಳೇನೋ ಹುಡುಗಿ ನಿನಗೆ, ಅವಳಿನ್ನೂ ಚೆನ್ನಾಗಿಲ್ಲ ಕಣೋ, ನಿಂಗೆ ಎಂತೆಂಥ ಹುಡುಗಿರ್ಬೇಕು, ನೀನೇ ಚೆನ್ನಾಗಿದೆಯಾ, ಹಂಗೆ ಬಜ್ಜಾನ ಎಣ್ಣೆ ಹಚ್ಚಿರ. ಓಕೆ ಸರ್, ಕೊನೆಯದಾಗಿ ಅರ್ಜುನ್ ಸೌಮ್ಯ ಫ್ಯಾಮಿಲಿಗೆ, ಸೌಮ್ಯಗೆ ಏನು ಹೇಳೋದಕ್ಕೆ ಬಯಸ್ತೀರಾ? ಕೊನೆಯದಾಗಿ ನಾನು ಬಯಸೋದಂತೆ ಮೇಡಮ್, ಯಾರ ಮೇಲೂ ನನಗೆ ಕೋಪ ಇಲ್ಲ, ಎಲ್ಲರೂ ನನ್ನನ್ನು ಕ್ಷಮಿಸಿ, ನನ್ನದೇ ತಪ್ಪು, ಯಾರ ಮೇಲೂ ನಂಗೆ ಕೋಪ ಇಲ್ಲ. ಸೊ ನಾನು ಎಲ್ರಿಗೂ ಕೇಳ್ಕೊಳ್ತೀನಿ, ನೀವು ಏನು ಹೇಳಿರೂ ನಾನು ಮಾಡ್ಲಿಕ್ಕೆ ರೆಡಿ. ನನಗೆ ಅವಳು ಬೇಕು, ಅವಳಿಲ್ದೇ ಬದುಕೋದಕ್ಕೆ ಆಗಲ್ಲ, ಅವಳೇ ನನ್ನ ಲೈಫು, ಅವಳೇ ನನ್ನ ಜೀವ, ನನಗೆ ಅವಳೇ ಬೇಕು. ಬದುಕಿದ್ರೆ ಮಾತ್ರ ಅವಳೇ ಬೇಕು, ಇಲ್ಲ ನೀವೇ ನಿಮ್ಮ ಕೈಯಾರನೇ ಸಾಯಿಸ್ಬಿಡಿ. ಓಕೆ, ಅಂಥ ಪರಿಸ್ಥಿತಿ ಬರದೇ ಇರಲಿ, ಇನ್ಮೇಲಾದರೂ ಕೂಡ ಸೌಮ್ಯ ಫ್ಯಾಮಿಲಿ ಇದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ನಾವು ಕೂಡ ಆಶಿಸ್ತೀವಿ. ಧನ್ಯವಾದ ನನ್ನ ಜೊತೆ ಮಾತಾಡೋದಕ್ಕೆ. ಥ್ಯಾಂಕ್ ಯು. ಸೊ ವೀಕ್ಷಕರೇ, ಒಂದು ಅತ್ಯುನ್ನತ ಹುದ್ದೆಯಲ್ಲಿ ಇರುವಂತಹ ಒಬ್ಬ ವ್ಯಕ್ತಿ ಅಂದರೆ ಅವರ ಫ್ಯಾಮಿಲಿ ಈಗ ರಿಜಿಸ್ಟರ್ ಆಗಿರುವಂತಹ ಒಂದು ಮದುವೆಯನ್ನ ಮುರಿಯೋ ಪ್ರಯತ್ನ ಮಾಡ್ತಿದ್ದಾರೆ. ಅವರ ಮಗಳ ಬಾಳಿಗೆ ಅವರೇ ಬೆಂಕಿ ಇಡುವಂತಹ ಪ್ರಯತ್ನ ಮಾಡ್ತಿದ್ದಾರೆ. ಇನ್ನಾದರೂ ಸೌಮ್ಯ ಫ್ಯಾಮಿಲಿ ಎಚ್ಚೆತ್ಕೊಳ್ಳುತ್ತಾ? ಈ ಪ್ರಶ್ನೆಯನ್ನ ಅವರ ಮುಂದಿಡ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.